ನಮಸ್ಕಾರ ಕರ್ನಾಟಕ. ನಮಸ್ಕಾರ. ಪಕ್ಕದ ರಾಜ್ಯದ ಮಹಾರಾಷ್ಟ್ರ ಪೊಲೀಸು ಕೊತ್ತನೂರು, ಬಾಗ್ಲೂರು ಈ ಮೂರು ಕಡೆ ರೈಡ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಬೆಂಗಳೂರಲ್ಲಿ ಸಪ್ಲೈ ಮಾಡೋಕ್ಕೆ ಡ್ರಗ್ಸನ್ನು ತಯಾರು ಮಾಡ್ತದಂಥ ಫ್ಯಾಕ್ಟ್ರಿಗಳನ್ನು, ಇಫ್ ಐ ಆಮ್ ನಾಟ್ ರಾಂಗ್, ಮುಂಬೈ ಸ್ಪೆಷಲ್ ನಾರ್ಕೋಟಿಕ್ಸ್ ಪೊಲೀಸರು ಸೀಸ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. 4 kg MDMA ಕ್ರಿಸ್ಟಲ್ಸು. ಒಂದು MDMA ಕ್ರಿಸ್ಟಲ್ಸು ಮಾರ್ಕೆಟಲ್ಲಿ 1.5 ಕೋಟಿ ರೂಪಾಯಿ ಆಗುತ್ತೆ. 1.5 crores ಈ ಬ್ಲ್ಯಾಕ್ ಮಾರ್ಕೆಟಲ್ಲಿ ಈ MDMA ಸಿಗುತ್ತೆ. ಈ MDMA 4 kg ಸೀಸ್ ಮಾಡಿದ್ದಾರೆ. MDMA ಲಿಕ್ವಿಡ್ ಅನ್ನೋದನ್ನು 17 ಲೀಟ್ರು MDMA ಲಿಕ್ವಿಡನ್ನು ಸೀಸ್ ಮಾಡಿದ್ದಾರೆ. ಸುಮಾರು ಆ ಲಿಕ್ವಿಡ್, ಇಫ್ ಐ ಆಮ್ ನಾಟ್ ರಾಂಗ್, ಇವತ್ತು ದ ಹಿಂದೂದಲ್ಲೂ ಬಂದಿದೆ ದ ಕ್ವಾಂಟಮ್ ಆಫ್ ದ ಡ್ರಗ್ಸ್ ಸೀಸ್ಡ್. ಅಂದರೆ ಎಷ್ಟರ ಮಟ್ಟಿಗೆ ಡ್ರಗ್ಸ್ ಸಿಕ್ಕಿತ್ತು ಅದನ್ನು ಸೀಸ್ ಮಾಡಿದ್ದಾರೆ. ಸೊ ಆ MDMA ಲಿಕ್ವಿಡ್ 17 ಲೀಟ್ರ್ ಅಂತ ಹೇಳಿದ್ರು. 17 ಲೀಟ್ರ್ ಕಪ್ ಬ್ಲ್ಯಾಕ್ ಮಾರ್ಕೆಟಲ್ಲಿ ಅದರ ಬೆಲೆ, ನಿಖರವಾದಂಥ ಒಂದು ಅಂದಾಜು ಬೆಲೆ ಸುಮಾರು 12 ಕೋಟಿ. ಈ 4 kg MDMA ಏನು ಸಿಕ್ಕಿದೆ, ಇದರ ಒಂದು ಅಂದಾಜು ಬ್ಲ್ಯಾಕ್ ಮಾರ್ಕೆಟಲ್ಲಿ ಬೆಲೆ 1 kg 1.5 ಕೋಟಿ ಅಂತಂದರೆ 6 ಕೋಟಿ ರೂಪಾಯಿ ಆಯಿತು. 12 ಕೋಟಿ ಲಿಕ್ವಿಡ್ MDMA ಮತ್ತು 4 kg ಏನೋ ಕ್ರಿಸ್ಟಲ್ MDMA, 6 ಕೋಟಿ ಪ್ಲಸ್ ಅದೊಂದು 12 ಕೋಟಿ, ಹೆಚ್ಚು ಕಡಿಮೆ 20 ಕೋಟಿ, 18ರಿಂದ 20 ಕೋಟಿ ಡ್ರಗ್ಸ್ ಇಲ್ಲೇ ಸಿಕ್ಕಿದೆ. ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲ ಸೇರಿ ಸಿಕ್ಕಿರೋದು ಬರೀ 1.5 ಕೋಟಿ ಅಂತ. ಅಲ್ಲ, ಅಟ್ಲೀಸ್ಟು ಒಂದು ಬ್ರೀಫ್ ಮಾಡ್ಬೇಕಾದ್ರೆ ಹೋಮ್ ಮಿನಿಸ್ಟರ್ ಅವರು ಹೋಮ್ ವರ್ಕ್ ಮಾಡಬೇಕು. ಅಲ್ಲ, ಇವತ್ತು ಹಿಂದೂ ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೀಸ್ ಮಾಡಿದಂಥ ಏನೋ MDMA ಕ್ರಿಸ್ಟಲ್ಸು 4 kg ಅಂತ. 4 kg ಸಾಲಿಡ್, ಲಿಕ್ವಿಡ್ 17 ಲೀಟ್ರ್ ಸಿಕ್ಕಿದೆ ಅಂತ. 17 ಲೀಟ್ರಿಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ 12 ಕೋಟಿ ಆಗುತ್ತೆ. MDMA ಕ್ರಿಸ್ಟಲ್ಸು 1.5 ಕೋಟಿ 1 kg, 6 ಕೋಟಿ ರೂಪಾಯಿ ಅದಾಯಿತು. ಇವೆರಡನ್ನೂ ಲೆಕ್ಕ ಹಾಕರೇ ಹೆಚ್ಚು ಕಡಿಮೆ 20 ಕೋಟಿ ರೂಪಾಯಿ ಡ್ರಗ್ಸು ನಿನ್ನೆ ಮಹಾರಾಷ್ಟ್ರ ಪೊಲೀಸರು ಫ್ಯಾಕ್ಟ್ರಿಗಳನ್ನು, 3 ಕಡೆ ಫ್ಯಾಕ್ಟ್ರಿಗಳನ್ನು, ಅಂದರೆ ಎಷ್ಟು ಓಪನ್ ಆಗಿ ಹೋಮ್ ಮಿನಿಸ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲ, ಹೋಮ್ ಮಿನಿಸ್ಟರ್ ಹೇಳ್ತಾರೆ 1.5 ಕೋಟಿ ಬೆಲೆ ಬಾಳುವಂತ ಡ್ರಗ್ಸ್ನ ಸೀಸ್ ಮಾಡಿದ್ದಾರೆ ಅಂತ. ಅಲ್ಲ, 1.5 ಕೋಟಿಗೆ ಅದು ಸಿಗುತ್ತಾ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ? ಸುಮಾರು 1.5 ಕೋಟಿ ಇದೆ MDMA ಕ್ರಿಸ್ಟಲ್ಸು ಮಾರ್ಕೆಟಲ್ಲಿ, ಬ್ಲ್ಯಾಕ್ ಮಾರ್ಕೆಟಲ್ಲಿ 1.5 ಕೋಟಿ ಇದೆ 1 kgಗೆ. 4 kg ಸಿಕ್ಕಿದೆ, 6 ಕೋಟಿ ರೂಪಾಯಿ ಆಯಿತು. ಲಿಕ್ವಿಡ್ ಏನೋ MDMA ಲಿಕ್ವಿಡ್ ಏನಿದೆ, ಸಿಂಥೆಟಿಕ್ ಮೆಟೀರಿಯಲ್ ಏನಿದೆ, ಅದು ಹೆಚ್ಚು ಕಡಿಮೆ 17 ಲೀಟರ್ ಸಿಕ್ಕಿದೆ. 17 ಲೀಟರ್ಗೆ ಇವತ್ತಿನ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸುಮಾರು 12 ಕೋಟಿ ಮತ್ತೆ 6 ಕೋಟಿ 18 ಕೋಟಿ ಇಲ್ಲೇ ಆಯಿತು. ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ನಿನ್ನೆ ಪ್ರೆಸ್ ಮುಖಾಂತರ ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ಸುಳ್ಳು ಹೇಳಿದ್ದಾರೆ ಅಂತ ನಮ್ಮ ಕಣ್ಮುಂದೆನೇ ಇದೆ. ಇವೆರಡದ ಲೆಕ್ಕ ಹಾಕರೇ ಹೆಚ್ಚು ಕಮ್ಮಿ 18ರಿಂದ 20 ಕೋಟಿ ಬೆಲೆ ಬಾಳುವಂತ ಡ್ರಗ್ಸು, ಸಿಂಥೆಟಿಕ್ ಡ್ರಗ್ಸು ಮತ್ತೆ MDA ಕ್ರಿಸ್ಟಲ್ಸು ಸೀಸ್ ಆಗಿದೆ. 20 ಕೋಟಿ ರೂಪಾಯಿ ಸೀಸ್ ಆಗಿದ್ರು ಸಹ ಇಲ್ಲಿವರೆಗೂ ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂತ ಇನ್ಸ್ಪೆಕ್ಟರ್ಗಳನ್ನ ಮಕ್ಕಳ ರೀತಿಯಲ್ಲಿ ಈ ಒಂದು ರಾಜ್ಯ ಸರ್ಕಾರ ಸಾಕ್ತಾ ಇದೆ. ಲೆಕ್ಕ ಹಾಕೊಳ್ರಿ, ಈ ಒಂದು ಇನ್ಸ್ಪೆಕ್ಟರ್ಗಳನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಮೀನಾ ಮೆನ್ಷಾ ಎಣಿಸ್ತಾ ಇದೆ. ಒಬ್ಬ ಹೋಮ್ ಮಿನಿಸ್ಟರ್ 20 ಕೋಟಿ ರೂಪಾಯಿ ಡ್ರಗ್ಸ್ ಸೀಸ್ ಆಗಿ ನಮ್ಮ ಮುಂದೆನೆ 20 ಕೋಟಿ ರೂಪಾಯಿ ಇಲ್ಲೇ ಲೆಕ್ಕಾಚಾರ ಹಾಕರೆ 20 ಕೋಟಿ ರೂಪಾಯಿ ಡ್ರಗ್ಸು ಅಂತ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವೇ ಬೇಕಾದ್ರೆ ಗೂಗಲ್ ಅಲ್ಲಿ ಹೊಡೆದು ನೋಡಿ. MDMA ಕ್ರಿಸ್ಟಲ್ಸ್ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಅದರ ನಿಖರವಾದಂತ ಬೆಲೆ ಸುಮಾರು 1.5 ಕೋಟಿ ಇದೆ. 1 kg ಬೆಲೆ 1.5 ಕೋಟಿ ಇದೆ. ಇವರು ಎಲ್ಲ ಸೇರಿ 1.5 ಕೋಟಿ ರೂಪಾಯಿ ಡ್ರಗ್ಸ್ ಸಿಕ್ಕಿದೆ ಅಂತ ಹೋಮ್ ಮಿನಿಸ್ಟ್ರು ಮಾಧ್ಯಮಗಳಿಗೆ ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಸರ್ಕಾರ ಕೇಳೋದೇನು ಅಂತಂದ್ರೆ, ಸರ್ ಗೂಗಲ್ ಅಲ್ಲಿ ಎಲ್ಲದನ್ನು ಚೆಕ್ ಮಾಡಬಹುದು, ನಾವು ಯಾರು ಕೂಡ ದಡ್ರಲ್ಲ, ನನ್ ಆಫ್ ಅಸ್ ಆಸ್ ಫೂಲ್ಸ್. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಕರ್ನಾಟಕದ ರಾಜ್ಯದ ಜನರಿಗೆ ಸೀಸ್ ಆಗಿರೋ ಡ್ರಗ್ಸ್ ಬಗ್ಗೆ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದೀರಾ. ನಾನು ನಿಜವಾಗ್ಲೂ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇದನ್ನ ಸುಳ್ಳು ಹೇಳಿ ಹೋಮ್ ಮಿನಿಸ್ಟರ್ಗೆ ಏನ್ ಸಾಧನೆ ಮಾಡ್ತಾ ಇದ್ದೀರಾ? ಇವತ್ತು ಬೆಳಗ್ಗೆ ನಾನು ನೋಡಿದ್ದು ದ ಹಿಂದೂ ಅವರು ಕೊಟ್ಟಿದ್ದಾರೆ. ಹಿಂದೂ ಅವರು ಯಾವುದೇ ಕಾರಣಕ್ಕೂ ಸುಳ್ಳನ್ನ ಕೊಡೋದಿಲ್ಲ. ಹಿಂದೂ ಪೇಪರ್ ಅಲ್ಲಿ ಬಂದಿದೆ 17 ಲೀಟರ್ ಸಿಂಥೆಟಿಕ್ ಏನೋ MDMA ಸಿಕ್ಕಿದೆ ಅಂತ. 17 ಲೀಟರ್ ಸಿಂಥೆಟಿಕ್ MDMA ಬೆಲೆ, ಒಂದು ಅಂದಾಜು ಬೆಲೆ 12 ಕೋಟಿ. ಜೊತೆನಲ್ಲಿ MDMA ಕ್ರಿಸ್ಟಲ್ ಸಾಲಿಡ್
4 ಕೆಜಿ ಸಿಕ್ಕಿದೆ ಅಂತೆ. 4 ಕೆಜಿ ಅಂದಾಜು ಬೆಲೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ. ಗೂಗಲ್ ಅಲ್ಲಿ ನೀವೇ ಹೊಡಿರಿ MDMA ಕ್ರಿಸ್ಟಲ್ಸ್ ಅಂತ ಹೊಡೆದ್ರೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಅದು 1.5 ಕೋಟಿ ರೂಪಾಯಿ, 6 ಕೋಟಿ ಪ್ಲಸ್ ಇದು 12 ಕೋಟಿ, 20 ಕೋಟಿ ರೂಪಾಯಿಂದು ಡ್ರಗ್ಸ್ ಆಸ್ ಪರ್ ಇವತ್ತಿನ ರಿಪೋರ್ಟ್ ಅದು ನಮ್ಮ ಹಿಂದೂದು 20 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರು 1.5 ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ತಾವು ಯಾಕೆ ನಮ್ಮನ್ನ ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಿ? ಕರ್ನಾಟಕ ನಿಮ್ಮನ್ನ ಕೇಳ್ತಾ ಇದೆ. ಹೋಮ್ ಮಿನಿಸ್ಟರ್ ಅವರೇ, ಜಸ್ಟ್ ಬಿಕಾಸ್ ಇವರೇ ಹೋಮ್ ಮಿನಿಸ್ಟರ್, ನೀವು ಏನೇ ಸ್ಟೇಟ್ಮೆಂಟ್ ಮಾಡಬಹುದು, ನೀವು ಏನೇ ದಿಕ್ಕು ತಪ್ಪಿಸಬಹುದು, ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಈ 3 ಜನ ಪೊಲೀಸ್ ಅವ್ರನ್ನ? ಈ 3 ಜನ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಅವನು ಚೇತನ್, ಕೊತ್ತನೂರು ಚೇತನ್, ಆಮೇಲೆ ಅವನು ಬಾಗ್ಲೂರು ಏನೋ ಶಬರೀಶು ಬಾಗ್ಲೂರು, ರಮೇಶ ಇನ್ಸ್ಪೆಕ್ಟರ್, ಈ 3 ಜನ ಇನ್ಸ್ಪೆಕ್ಟರ್ಗಳನ್ನ ಸೇವ್ ಮಾಡಕ್ಕೋಸ್ಕರ ಹೋಮ್ ಮಿನಿಸ್ಟರ್ ಮಾಧ್ಯಮದ ಮುಂದೆ ಏನೋ 1.5 ಕೋಟಿ ರೂಪಾಯಿ ಸಿಕ್ಕಿ 1.5 ಕೋಟಿ ರೂಪಾಯಿ ಡ್ರಗ್ಸ್ ನ ಸೀಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 4 ಕೆಜಿ MDMA ಕ್ರಿಸ್ಟಲ್ ನ ಬೆಲೆ 6 ಕೋಟಿ ರೂಪಾಯಿ. ಗೂಗಲ್ ಅಲ್ಲಿ ಹೊಡೆದು ಚೆಕ್ ಮಾಡಿ, MDMA ಕ್ರಿಸ್ಟಲ್ಸ್ ಅಂತ ಹೊಡಿರಿ, ಅದ್ರ ಪ್ರೈಸ್ ಅಂತ ಕೇಳಿ, ಅದೇ ಹೇಳುತ್ತೆ. ಬ್ಲಾಕ್ ಮಾರ್ಕೆಟ್ ಅಲ್ಲಿ 6 ಕೋಟಿ ರೂಪಾಯಿ ಆಗುತ್ತೆ 4 ಕೆಜಿಗೆ. 17 ಲೀಟರ್ ಸಿಂಥೆಟಿಕ್ಗೆ ಹೆಚ್ಚು ಕಡಿಮೆ 12 ಕೋಟಿ ಆಯ್ತು. 20 ಕೋಟಿ ರೂಪಾಯಿ ಇಲ್ಲೇ ಡ್ರಗ್ ಸಿಕ್ಕಿದೆ. 20 ಕೋಟಿ ರೂಪಾಯಿ ಡ್ರಗ್ ಫ್ಯಾಕ್ಟರಿಯನ್ನ ಇಲ್ಲಿನ ಯಾರೋ ಬಂದು ಮಾಡ್ತಾ ಇದ್ರೆ, ಆ 3 ಇನ್ಸ್ಪೆಕ್ಟರ್ ಜುಡಿಕ್ಷನ್ ಅಲ್ಲೇ ಇದ್ರೆ, ಆ 3 ಇನ್ಸ್ಪೆಕ್ಟರ್ಗಳನ್ನ ಹೋಮ್ ಮಿನಿಸ್ಟ್ರು ಸುಳ್ಳನ್ನು ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕಾಪಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿಗೆ ಮಾಮೂಲಿ ಬರದೆ ಈ ಫ್ಯಾಕ್ಟರಿಗಳು ಅವ್ರ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಡೆಯುತ್ತಾ? ಕೊತ್ತನೂರು ಆತನ ಹೆಸರೇನು ಕೊತ್ತನೂರು ಚೇತನ್, ಈತ ಮುಂಚೆ ಕೊಡಗೇರಿ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಸಾಕಾನಗರದಲ್ಲಿ ಮನೆ ಕಟ್ಟಿದ್ದಾನೆ ಅಂತ ಮಾಹಿತಿ ಇದೆ. ಕೊಡಗೇರಿ ಸ್ಟೇಷನ್ ಬಂದ್ರೆ ಸಾಕಾನಗರ ಔಟ್ ಪೋಸ್ಟ್ ಹತ್ರ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ದಾನೆ ಅಂತ ಮಾಹಿತಿ ಇದೆ. ಅಲ್ರಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಮಾನ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ಅಲ್ರಿ 20 ಕೋಟಿ ರೂಪಾಯಿ ಡ್ರಗ್ಸ್ ಸಿಕ್ಕಾಕೊಂಡಿದೆ, ಈ 3 ಜನ ಪೊಲೀಸ್ ಅವ್ರನ್ನ ರಕ್ಷಣೆ ಯಾಕೆ ಮಾಡ್ತಾ ಇದ್ದೀರಾ? ಅಂದ್ರೆ ನಿಮಗೇನಾದ್ರೂ ಇವ್ರಗಳಿಂದ ಏನಾದ್ರೂ ಲಾಭ ಇದೆಯಾ? ಈ 3 ಇನ್ಸ್ಪೆಕ್ಟರ್ಗಳು ಕರ್ತವ್ಯ ಲೋಪ ಅಲ್ವಾ? 20 ಕೋಟಿ ರೂಪಾಯಿ ಡ್ರಗ್ಸ್ ಸಿಕ್ಕಾಕೊಂಡಿದೆ ಅಂತಂದ್ರೆ ಅವರು ಕರ್ತವ್ಯ ಲೋಪದಲ್ಲಿ ಅಕೌಂಟಬಲ್ ಅಲ್ಲ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ 3 ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಚೇತನ್ ಕೊತ್ತನೂರು ಇನ್ಸ್ಪೆಕ್ಟ್ರು, ಯಾರೋ ಕೊತ್ತನೂರು ಇನ್ಸ್ಪೆಕ್ಟರ್ ಅವನು, ಓಕೆ, ಮತ್ತೆ ಶಬರೀಶ ಬಾಗ್ಲೂರು, ರಮೇಶ, ಈ 3 ಜನರನ್ನ ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಸರ್ಕಾರ? ಹೋಮ್ ಮಿನಿಸ್ಟರ್ ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ನಿನ್ನೆ ಸೀಸ್ ಆದಂತ ಡ್ರಗ್ಸ್ ನ ನಿಖರವಾದಂತ ಬೆಲೆ ಸುಮಾರು 20 ಕೋಟಿ ರೂಪಾಯಿ. ಆಸ್ ಆಫ್ ಟುಡೇ 20 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಇಲ್ಲ, ಅಷ್ಟು ಸಿಕ್ಕಿಲ್ಲ. 58 ಕೋಟಿ ಏನಿಲ್ಲ, ಬರೀ 1.5 ಕೋಟಿ ಅಂತ ತಾವು ಯಾಕೆ ನಮ್ಮನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಮಾಧ್ಯಮದ ಮುಂದೆ ನಿಮ್ಗೆ ಅಫಿಷಿಯಲ್ ರಿಪೋರ್ಟ್ ಇದೆಯಾ? ಇವರು ಯಾರೋ ನಮ್ಮ ಸೀಸ್ ಮಾಡಿದಾಗ ಅಫಿಷಿಯಲ್ ರಿಪೋರ್ಟ್ ಪೊಲೀಸರು ಕೊಟ್ಟಿರ್ತಾರೆ, ನಿಮಗೆ ಆ ಕಾಪಿ ಇರುತ್ತೆ. ಆ ಕಾಪಿ ಮಾಡಿಕೊಂಡು 4 ಕೆಜಿ ಕ್ರಿಸ್ಟಲ್ಸ್ ಬೆಲೆ 6 ಕೋಟಿ ರೂಪಾಯಿ, 17 ಲೀಟರ್ ಏನೋ ಸಿಂಥೆಟಿಕ್ MDMA ಸಿಂಥೆಟಿಕ್ ಡ್ರಗ್ ಬೆಲೆ 12 ಕೋಟಿ, 20 ಕೋಟಿ ರೂಪಾಯಿ ಡ್ರಗ್ ನ ನೀವು 1.5 ಕೋಟಿ ರೂಪಾಯಿ ಅಂತ ಮಾಧ್ಯಮದ ಮುಂದೆ ಯಾವ ಆಧಾರದ ಮೇಲೆ ನಾವು ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದೀರಾ? ರಾಜ್ಯದ ಹೋಮ್ ಮಿನಿಸ್ಟರ್ ಆದ ಮೇಲೆ ನಿಮ್ಮ ಮೇಲೆ ನಂಬಿಕೆ ಇದೆ, ನೀವೇ ಈ ರೀತಿ ಅಲ್ಲ ಹೋಮ್ ಮಿನಿಸ್ಟರ್ ಪರಮೇಶ್ವರ್, ತಾವ್ ಯಾಕೆ ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀರಾ? ನಮ್ಮ ಪ್ರಶ್ನೆ ಕರ್ನಾಟಕ ಕೇಳ್ತಾ ಇದೆ. ನಮ್ಮನ್ನ ಯಾಕೆ ನೀವು ಗೂಗಲ್ ಇದೆ, ನೀವು ಸುಳ್ಳು ಹೇಳಿದ್ರು ಕೂಡ ಗೂಗಲ್ ಅಲ್ಲಿ ನಾವು ಟೈಪ್ ಮಾಡಿದ್ರೆ ನಮ್ಗೆ ನಿಖರವಾದ ಬೆಲೆಯನ್ನ, ನಿಖರವಾದ ಕ್ವಾಂಟಿಟಿಯನ್ನ ಗೂಗಲ್ ಹೇಳುತ್ತೆ. ನೀವು 20 ಕೋಟಿ ರೂಪಾಯಿ ಡ್ರಗ್ ನ 1.5 ಕೋಟಿ ಅಂತ ನೀನು ಮಾಧ್ಯಮದ ಮುಂದೆ ದಿಕ್ಕು ತಪ್ಪಿಸುವಂತ ಮಾತನಾಡಿ ಈ 3 ಜನ ಇನ್ಸ್ಪೆಕ್ಟರ್ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೆ ಇವ್ರುಗಳಿಗೆ ಏನ್ ಸಂಬಂಧ? ವಾಟ್ ಈಸ್ ದ ಕನೆಕ್ಷನ್? ವಿ ವಿಲ್ ರೈಟ್ ಟು CBI. ನಾವು CBIಗೆ ಬರ್ತೀವಿ. ವಿ ವಿಲ್ ರೈಟ್ ಟು CBI ಅಂಡ್ ED ಅಗೇನ್ಸ್ಟ್ ಹೋಮ್ ಮಿನಿಸ್ಟರ್. ಒಬ್ಬ ಹೋಮ್ ಮಿನಿಸ್ಟರ್ ಪಕ್ಕದ ರಾಜ್ಯದವರು ಬಂದು ಇಲ್ಲಿ ಸೀಸ್ ಮಾಡಿದ್ದಾರೆ. 3 ಜನ ಇನ್ಸ್ಪೆಕ್ಟರ್ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಮಾಡೋದ್ ಬದಲು ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮಾಧ್ಯಮದ ಮುಂದೆ ಸೀಸ್ಡ್ ಡ್ರಗ್ ಕ್ವಾಂಟಿಟಿಯನ್ನ, ಬೆಲೆಯನ್ನ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ವಿ ವಿಲ್ ರೈಟ್ ಟು CBI ಅಗೇನ್ಸ್ಟ್ ಪರಮೇಶ್ವರ್ ಅವರೇ, ನಿಮ್ಮ ವಿರುದ್ಧ ನಾವು CBIಗೆ ಬರಿತೀವಿ. ವಿ ವಿಲ್ ಆಸ್ಕ್ CBI ಟು ಇನ್ವೆಸ್ಟಿಗೇಟ್. ನಿಮಗೂ ಈ 3 ಜನ ಇನ್ಸ್ಪೆಕ್ಟರ್ಗಳಿಗೂ ಆ ಡ್ರಗ್ಗೂ ಏನ್ ಸಂಬಂಧ ಅಂತ ನಾವು ತನಿಖೆ ಮಾಡಿಸ್ತೀವಿ. ನೀವು ಇವ್ರುಗಳನ್ನ ಪ್ರೊಟೆಕ್ಟ್ ಮಾಡೋದ್ರಿಂದ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನ ಕೊಡ್ತಾ ಇದ್ದೀರಾ. ಈ 3 ಜನ ಯಾರಿವನು ಚೇತನ ಕೊತ್ನೂರು, ಏನು ನಿಮಗೂ ಅವ್ರಿಗೆ ಏನ್ ಸಂಬಂಧ?
ನೀವ್ ಯಾಕೆ ಸಸ್ಪೆನ್ಷನ್ ಮಾಡಿಲ್ಲ? ಈಗ ಅವನ ಚೇತನ್ ಕೊತ್ತನೂರು ಚೇತನ್ ಇನ್ಸ್ಪೆಕ್ಟರ್ ಲಿಮಿಟ್ಸ್ ಅಲ್ಲಿ ಏನೋ ಡ್ರಗ್ ಫ್ಯಾಕ್ಟ್ರಿ ಸಿಕ್ಕಾಕೊಂಡ್ರೆ ನೀವು ಅವ್ರ ಮೇಲೆ ಯಾಕೆ ಶಿಸ್ತು ಕ್ರಮ ಜರುಗಿಸಿಲ್ಲ? ಆಮೇಲೆ ಇವನ್ ಯಾರೋ ಶಬರೀಶ್ ಅಂತೆ, ಬಾಗ್ಲೂರು ಇನ್ಸ್ಪೆಕ್ಟರ್ ಶಬರೀಶ್, ಈತನ ಮೇಲೆ ಯಾಕಾಗಿಲ್ಲ? ಇವ್ರ ಮೇಲೆ ಇರುವಂತ ACPಗಳು ಹೆಂಗೆ ಲೆಕ್ಕಾಚಾರ ಕೊಡಲ್ಲ? DCPಗಳು ಹಾಗಾದ್ರೆ ಇವ್ರುಗಳೆಲ್ಲ ಒಂದು ಆರ್ಗನೈಸ್ ಕ್ರಿಮಿನಲ್ ಏನೋ ನೆಟ್ವರ್ಕ್ ಅನ್ನ ಮಾಡ್ಕೊಂಡು ಈ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಡ್ರಗ್ ಫ್ಯಾಕ್ಟ್ರಿಗಳನ್ನ ನಡೆಸ್ತಾ ಇದ್ರೆ ಕಣ್ಮುಚ್ಕೊಂಡು ನಮಗೆ ಗೊತ್ತಿಲ್ಲ ಅಂತ ಹೇಳೋದು. ನೀವು ಅದನ್ನ 20 ಕೋಟಿ ರೂಪಾಯಿ ಡ್ರಗ್ ನ ಸೀಸ್ ಆದ್ರೆ ಮಾಧ್ಯಮದ ಮುಂದೆ 1.5 ಕೋಟಿ ರೂಪಾಯಿ ಅಂತ ತಾವು ದಿಕ್ ತಪ್ಪಿಸುವಂತ ಮಾತನಾಡೋದು. ನಾವು ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಜಿ ಪರಮೇಶ್ವರ್ ಅವರೇ, ವಿಲ್ ರೈಟ್ ಟು CBI, ವಿಲ್ ರೈಟ್ ಟು ED. ಈ ರೀತಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಡ್ರಗ್ಸ್ ಗಳನ್ನ ಈ 3 ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವ್ರುಗಳು ಮಾಡ್ತಾ ಇದ್ದಾರೆ. ಈ 3 ಜನ ಇನ್ಸ್ಪೆಕ್ಟರ್ ಗಳನ್ನ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ರಕ್ಷಣೆ ಯಾಕೆ ಮಾಡ್ತಾ ಇದ್ದಾರೆ? ಇವ್ರಿಗೂ ಮತ್ತೆ ಈ ಇನ್ಸ್ಪೆಕ್ಟರ್ಗಳಿಗೂ ಮತ್ತೆ ಈ ಡ್ರಗ್ ಪೆಡ್ಲಿಂಗ್ ಮಾಫಿಯಾಗಳಿಗೂ ಏನ್ ಸಂಬಂಧ ಅಂತ CBI ತನಿಖೆ ಮಾಡಬೇಕು ಅಂತ ವಿಲ್ ರೈಟ್ ಟು CBI ಡೈರೆಕ್ಟರ್. ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ನೀವೇನು ಆಪ್ಷನ್ ಬಿಡ್ತಾ ಇಲ್ಲ. ನೀವ್ ಅನ್ಕೊಂತ ಇದ್ದೀರಾ ತಾವು ಹೋಮ್ ಮಿನಿಸ್ಟರ್ ನೀವ್ ಏನ್ ಬೇಕಾದ್ರೆ ಮಾಡ್ಬೋದು. ಏನು ಮಾಡ್ಲಿಕ್ಕೆ ಆಗಲ್ಲ. ಹೋಮ್ ಮಿನಿಸ್ಟರೇ, ನೀವ್ ಯಾವ ರೀತಿ ಮಾಡ್ಬೇಕು ಅದನ್ನೇ ಮಾಡ್ಬೇಕಾಗತ್ತೆ. ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನೇ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ಸಸ್ಪೆಂಡ್ ಮಾಡ್ಲಿಲ್ಲ ಅಂತಂದ್ರೆ ವಿ ವಿಲ್ ಪೆನ್ ಡೌನ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಹೋಮ್ ಮಿನಿಸ್ಟರ್. ಆಮೇಲೆ ಪಕ್ಕದವ್ರು ಬಂದು ಇಲ್ಲಿ ಹಿಡಿದಿದ್ದು, ಈ ಫ್ಯಾಕ್ಟ್ರಿಗಳು ಹಿಡಿದಿದ್ದು, ಈ 3 ಜನ ಇನ್ಸ್ಪೆಕ್ಟರ್ಗಳು, ಅವ್ರ ಮೇಲೆ ಇರುವಂತ ACPಗಳು, ಅವ್ರ ಮೇಲೆ ಇರುವಂತ IPS ಆಫೀಸರ್ಗಳಿಗೆ ಏನ್ ಸಂಬಂಧ? ಇವ್ರುಗಳು ಯಾಕೆ? ಓಕೆ, ಅವ್ನು ಏನೋ ಇನ್ಸ್ಪೆಕ್ಟರ್ಗಳೇನೋ ಅವ್ನ ಚೇತನ್ ಏನೋ ಓಕೆ ಡ್ರಗ್ ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡ್ಬಿಡೋಣ ಅನ್ಕೊಡೋಣ. ಅದ್ರ ಮೇಲೆ ಇರೋ ACP ಅಡ್ಮಿನಿಸ್ಟ್ರೇಷನ್ ಇಲ್ವಾ? DCP ಅಡ್ಮಿನಿಸ್ಟ್ರೇಷನ್ ಇಲ್ವಾ? ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರ ಅಡ್ಮಿನಿಸ್ಟ್ರೇಷನ್ ಇಲ್ಲ? ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ? ಡ್ರಗ್ ಪೆಡ್ಲರ್ಗಳನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಡ್ರಗ್ ನ ಸೀಸ್ ಪಕ್ಕದ ರಾಜ್ಯದವ್ರು ಬಂದು ನಮ್ಮ ಬೆಂಗಳೂರಲ್ಲಿ ಡ್ರಗ್ ನ ಸೀಸ್ ಮಾಡ್ಬೇಕಾ? ಮತ್ತೆ ನಮ್ಮ ಕರ್ನಾಟಕದ ಪೊಲೀಸರು ಬೆಂಗಳೂರು ಪೊಲೀಸರು ಕತ್ತೆ ಕಾಯ್ತಾ ಇದ್ದಾರ? ಆಮೇಲೆ ಇವರು ಸೀಸ್ ಮಾಡಿದ ಮೇಲೆ ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಜನರಿಗೆ ದಿಕ್ ತಪ್ಪಿಸುವಂತ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಾ. 1.5 ಕೋಟಿ ರೂಪಾಯಿ ಡ್ರಗ್ ಅಲ್ಲ ರೀ ಪರಮೇಶ್ವರ್ ಅವರೇ, 1.5 ಕೋಟಿ ರೂಪಾಯಿ ಡ್ರಗ್ ಅಲ್ಲ, ಅದು 20 ಕೋಟಿ ಬೆಲೆ ಬಾಳುವಂಥದ್ದು. 4 kg ಕ್ರಿಸ್ಟಲ್ಸು, 17 ಲೀಟರ್ ಸಿಂಥೆಟಿಕ್ MDMA ಎರಡೂ ಕೂಡ ನಿಖರವಾದಂತ ಬೆಲೆ. ಹೆಚ್ಚು ಕಮ್ಮಿ ಒಂದು 20 ಕೋಟಿ ರೂಪಾಯಿ ಡ್ರಗ್ ಅನ್ನ ನೀವು 1.5 ಕೋಟಿ ರೂಪಾಯಿ ಅಂತ ಯಾಕೆ ಸಾರಿಸ್ತಾ ಇದ್ದೀರಾ? ಯಾಕೆ ನೀವು ದಿಕ್ ತಪ್ಪಿಸ್ತಾ ಇದ್ದೀರಾ? ಆಮೇಲೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿನ್ನೆಯಿಂದ ಇಲ್ಲಿವರೆಗೂ ಯಾವುದೇ ಡಿಸಿಪ್ಲಿನ್ ಆಕ್ಷನ್ ಆಗಿಲ್ಲ. ಹಾಗಾದ್ರೆ ಹಣ ಈ ಫ್ಯಾಕ್ಟ್ರಿಗಳಿಂದ ಹಣ ಇನ್ಸ್ಪೆಕ್ಟರ್ಗಳು ಗೊತ್ತಾಯ್ತು, ಸಬ್ ಇನ್ಸ್ಪೆಕ್ಟರ್ಗಳು ಗೊತ್ತಾಯ್ತು, ACPಗಳು ಗೊತ್ತಾಯ್ತು, DCPಗಳು ಗೊತ್ತಾಯ್ತು. ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ ಇರಿ ನೀವು. ಓಕೆ, ನಾವು CBIಗೆ ವಿ ವಿಲ್ ಪಿನ್ ಡೌನ್ ಎ ಕಂಪ್ಲೇಂಟ್ ಅಗೇನ್ಸ್ಟ್. ನಾವು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ವಿರುದ್ಧ ವಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು CBI ಸ್ಟೇಟಿಂಗ್ ದಟ್ ಈ ಒಂದು ಡ್ರಗ್ ಮಾಫಿಯಾಗಳಿಗೂ ಈ ಒಂದು ಇನ್ಸ್ಪೆಕ್ಟರ್ಗಳಿಗೂ ಮತ್ತೆ ಹೋಮ್ ಮಿನಿಸ್ಟರ್ ಸಸ್ಪೆಂಡ್ ಮಾಡಿದಂತ ಹೋಮ್ ಮಿನಿಸ್ಟರ್ಗೂ ಏನೋ ಸಂಬಂಧ ಇದೆ ಅಂತ ವಿ ವಿಲ್ ಪೆನ್ ಡೌನ್ ಎ ಲೆಟರ್ ಕಂಪ್ಲೇಂಟ್. ವಿ ವಿಲ್ ಫಾಲೋ ಇಟ್ ಅಪ್. ಥ್ಯಾಂಕ್ ಯು.